ಈ ಆದಿವಾಸಿಗಳು ಅಂದ್ರೆ ಭಾರತದ ಮೂಲ ನಿವಾಸಿಗಳು. ಭಾರತ ದೇಶದ ಪ್ರಜೆಗಳೇ ಆದಿವಾಸಿಗಳು, ಮೂಲ ನಿವಾಸಿಗಳು. ಭಾರತ ದೇಶ ಅವರಿಗೆ ಸೇರಿತ್ತು. ಬೇರೆ ಬಂದವರು ನಮ್ದು ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ಸೈಡ್ಗೆ ಇಡ್ತಾ ಇದ್ದಾರೆ. ಅದು ಕ್ರಮೇಣವಾಗಿ ಜಾಗೃತಿ ಆಗ್ತಾ ಇದೆ. ಇವರೆಲ್ಲ ಪ್ರಕೃತಿ ಆರಾಧಕರು. ಸಿಂಧೂ ನದಿ ಕಣಿವೆಯಲ್ಲಿ ಆದಿವಾಸಿಗಳೆಲ್ಲ ಮರನ, ನೀರನ್ನ, ಬೆಟ್ಟನ, ಗುಡ್ಡಗಳನ್ನ ಆರಾಧಿಸ್ತಾ ಇದ್ರು. ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ರೈಲು ಹಳಿ ಮಾಡೋದಕ್ಕೆ ಅವರೆಲ್ಲ ಸಿಂಧೂ ನದಿ ಕಣಿವೆಗೆ ಬಂದು ಕೆಲಸ ಮಾಡಿದಾಗ ಅವ್ರಿಗೆ ಸಿಂಧೂ ನದಿ ಉಚ್ಚಾರಣೆ ಮಾಡುವಾಗ ಅದನ್ನ ಹಿಂದೂ ರೀತಿಯಲ್ಲಿ ಹಿಂದೂ ಧರ್ಮಕ್ಕೆ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅದು ಹಿಸ್ಟ್ರಿ. ಸಿಂಧೂ ನದಿಯ ನಾಗರಿಕತೆನೇ ಹಿಂದೂ. ಏನ್ ನಾಗರಿಕತೆ? ದೈವದ ಆರಾಧನೆ ಇಲ್ಲ, ಮೂಢನಂಬಿಕೆ ಇಲ್ಲ, ಪ್ರಕೃತಿಯ ಪೂಜೆ, ನೇಚರ್ ಇಸ್ ಗಾಡ್. ಈ ಡಾಕ್ಟರ್ನಲ್ಲಿ ಬದುಕುತ್ತಿದ್ದವರು ಭಾರತದ ಮೂಲ ನಿವಾಸಿಗಳು. ಪ್ರಜಾಪ್ರಭುತ್ವದ ಬೇರೆ ಇರೋದನ್ನೇ ಮೂಲ ನಿವಾಸಿಗಳ ಜೀವನದಲ್ಲಿ. ಪ್ರಜಾಪ್ರಭುತ್ವದ ಬೇರೆ ಇರೋದನ್ನೇ ಮೂಲ ನಿವಾಸಿಗಳ ಬದುಕಿನಲ್ಲಿ. ಸೊ ಹೀಗಾಗಿ ಸಾಹಿತ್ಯದ ಬೇರು ಇರುವುದೇ ಜಾನಪದ ಸಂಗೀತದಲ್ಲಿ. ಕುವೆಂಪು ಇರ್ಬೋದು, ದ.ರಾ ಬೇಂದ್ರೆ ಇರ್ಬೋದು, ಉತಿಮ ಇರ್ಬೋದು, ಅತ್ಯುನ್ನತ ಮಾರುತ ಕವಿಗಳು ಸಿಕ್ಕಿರಲ್ಲೇ ಜಾನಪದ ಸಾಹಿತ್ಯದಿಂದ. ಜನರ ಬದುಕಿ ಬೇವರಿದೆಯಲ್ಲ, ಅವ್ರ ಬದುಕಿದೆಯಲ್ಲ, ಅವರ ಅನುಭವ ಇದೆಯಲ್ಲ, ಅದರ ಆಧಾರದ ಮೇಲೆ ಸಾಹಿತ್ಯದ ಅಭಿವೃದ್ಧಿ ಆಗಿರೋದು. ಅದು ಅಂತಿಮವಾಗಿ ಸಮಾಜ ಉದ್ಧಾರಕ್ಕೆ, ಸಾಮರಸ್ಯಕ್ಕೆ ಮತ್ತು ಉತ್ತಮವಾದಂತಹ ಬದುಕಿಗೆ, ಒಳ್ಳೆಯ ನಾಳೆಗೆ ಆಗಿರ್ತಕ್ಕಂಥ ವಿಷಯಗಳನ್ನು ಸಾಹಿತ್ಯ ಕೊಟ್ಟಿದೆ, ಜಾನಪದ ಸಾಹಿತ್ಯ. ಈಗ ಎರಡು ಗುಂಪು ಜಾನಪದ ಸಾಹಿತ್ಯನ ಸಂಗೀತನ ಹೇಳಿದ್ರು. ಅವ್ರು ಓದಿಲ್ಲ, ಬರೆದಿಲ್ಲ, ಅವ್ರು ಪೇಪರ್ ನೋಡ್ಕೊತಾ ಇಲ್ಲ, ಸುಮ್ಮನೆ ಹೊಡಿತಾ ಇದ್ರು. ಈ ಕಡೆ ಅಲ್ಲೆಲ್ಲ ಕಳೆದಿದೆ, ಕಣ್ಮುಚ್ಚಿ ಹೊಡಿತಾರೆ. ಏನ್ ಸಂಗೀತ, ಒಳ್ಳೆ ರಿದಮಿಕ್ ಬಿಡಿ ಅವ್ರು ನೋಡಿದ್ರು. ಅವರು ಇನ್ನೊಬ್ರು ನಾಲ್ಕು ಮಕ್ಕಳಲ್ಲಿ ಯಾವ ಸಂಗೀತ ಮಾಸ್ಟರ್ ಕೂಡ ಆತರ ಮಾಡೋಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ನುಡಿಸಿರ್ತಕ್ಕಂಥದ್ದು. ಅವ್ರು ಏನೂ ಗೊತ್ತಿಲ್ಲದೇ ಬದುಕನ್ನ ಅರ್ಥಮಯವಾಗಿ ವಿಶ್ಲೇಷಣೆ ಮಾಡೋದು ನೋಡಿದಾಗ ನಿಜವಾಗ್ಲೂ ಎಷ್ಟು ಶ್ರೇಷ್ಠವಾದಂಥ ಜನ ಅಂತ ಹೇಳಿದ್ರು. ಇವತ್ತು ಆದಿವಾಸಿಗಳು ಕರ್ನಾಟಕದಲ್ಲಿ ಸುಮಾರು 5 ಲಕ್ಷ ಇರ್ಬೋದು, ಎಲ್ಲರೂ ಸೇರಿದ್ರು. SC ಗ್ರೂಪಲ್ಲಿ ಒಂದು 50 ಜನ ಇರ್ಬೋದು, ST ಗ್ರೂಪಲ್ಲಿ ಒಂದು 68 ಇರ್ಬೋದು. ಬ್ಯಾಕ್ವರ್ಡ್ ಕ್ಲಾಸಲ್ಲೂ ಇದ್ದಾರೆ. ಇವರು SC-ನಲ್ಲೂ ಇದ್ದಾರೆ, ST-ನಲ್ಲೂ ಇದ್ದಾರೆ, ಬ್ಯಾಕ್ವರ್ಡ್ ಅಲ್ಲೂ ಇದ್ದಾರೆ. ಸೊ ಬೇರೆ ಬೇರೆ ಆಯಾಮಗಳಿದೆ ಅವ್ರನ್ನ ಬಿಡಿಸುವಾಗ. ನೀವು SC ಸೇರಿಸ್ಬೇಕು ಅಂದ್ರೆ social stigma is the only criteria. Other than practice of untouchability, no caste can be included under scheduled caste list. That is the basic doctrine. So, but ಇಲ್ಲಿ 51 ಜನ ಈ ಅಲೆಮಾರಿಗಳಲ್ಲಿ SC-ಗಳಿದ್ದಾರೆ. 48 ವಿದೇಶದವರು SC-ನೂ ಇದ್ದಾರೆ. They are availing the facilities. ಕೆಲವರು ಇದರಲ್ಲಿದ್ದಾರೆ, ಬ್ಯಾಕ್ವರ್ಡ್. ಸೊ ಅಧ್ಯಕ್ಷರಿಗೆ ಎಲ್ಲ ಅವರೇ ವರದಿ ಕೊಟ್ಟಿದ್ದಾರೆ, ಅವರಿಗೆ ಗೊತ್ತಿದೆ. 38 ಕೋಟಿ ರೂಪಾಯಿನ ಅಲೆಮಾರಿ ನಿಗಮಕ್ಕೆ ಇಟ್ಟಿದ್ದೀವಿ. ಅಲ್ಲಿ ಮನೆ, ಮೇನಲ್ಲಿ ಮನೆ, ಬಾವಿ, ಗಂಗ ಕಲ್ಯಾಣ ಮತ್ತು ಫೈನಾನ್ಸ್, ಡೈರೆಕ್ಟ್ ಫೈನಾನ್ಸ್, ಇಂಥ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ. ಈ ಸರಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಇದನ್ನೆಲ್ಲ ತಿಳ್ಕೊಂಡು ನೀವು ಹೇಳಿದಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅಂತಿಮವಾಗಿ ನಾವು ಬೇಕಾಗಿರೋದು ಪ್ರೈಸ್ ಅಲ್ಲ. ಪ್ರೈಸ್ ಅಂಬೇಡ್ಕರ್ಗೆ ಎಲ್ಲ ಪ್ರೈಸ್ ಕೊಟ್ಬಿಟ್ಟಿರಲ್ಲ. ಬಟ್ ಇಟ್ ಇಸ್ ರಿಮೇನ್ ಇನ್ ದಿ ಹಿಸ್ಟ್ರಿ ಅಂಡ್ ಈಸ್ ರಿಲೆವೆಂಟ್ ಇನ್ ದಿ ವರ್ಲ್ಡ್ ಬಿಕಾಸ್ ಆಫ್ ಹಿಸ್ ನಾಲೆಡ್ಜ್, ಬಿಕಾಸ್ ಆಫ್ ಹಿಸ್ ಕನ್ವಿಕ್ಷನ್. ವಿಶ್ವಸಂಸ್ಥೆ ಹೇಳ್ತಾರಲ್ಲ ಅಂಬೇಡ್ಕರ್ಗೆ,
ಅವರು ಇದು ಮಾಡಿ ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಟು ಮಾಸ್ಟ್ ಟು ಅಚೀವ್ ದ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅಂಬೇಡ್ಕರ್ ಕುರಿತು ಹೇಳುವಾಗ ಇಂಥ ಒಂದು ಸಾಹಿತ್ಯಕ್ಕೆ ಬೇರನ್ನು ಒದಗಿಸ್ತಕ್ಕಂಥ ಈ ಸಮುದಾಯಗಳಿಗೆ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಉನ್ನತೀಕರಣ ಆಗಬೇಕು, ಅದಕ್ಕೆ ಸವಲತ್ತು ಸಿಗಬೇಕು, ಈ ಸಮಾಜ ಆರೋಗ್ಯಕರವಾಗಿ ಬೆಳಿಬೇಕು. ಅದಕ್ಕೆ ಪೂರ್ವವಾದಂಥ ವಿಷಯಗಳನ್ನು ಸರ್ಕಾರದಿಂದ ಕೊಡಬೇಕು. ಅದಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಈಗ ಆಲ್ರೆಡಿ ದೇ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್, ಶೆಡ್ಯೂಲ್ ಕಾಸ್ಟ್ ಲಿಸ್ಟ್, ST ಲಿಸ್ಟ್. ಸೊ ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಕೊಡಬೇಕು, ಸಮರ್ಪಕವಾಗಿ. ಎಲ್ಲ ಸೇರಿಸುವ 5 ಲಕ್ಷ ಆಗ್ತದೆ, ಅದಕ್ಕೆ ಕೊಡಬೇಕು, ಆ ಕೆಲಸವನ್ನು ಮಾಡಬೇಕು. ಮತ್ತೆ ನೀವು ಹೇಳಿದಂತೆ ಇನ್ನೊಂದು ವಿಶೇಷವಾದಂಥ ಯೋಜನೆ ಪ್ರತಿಭೆ ಮೇಲೆ ಸಿಗಲೇಬೇಕು. ಎಲ್ಲರಿಗೂ ಪ್ರತಿಭೆ ಮೇಲೆ ಅವ್ರಿಗೆ ಅರ್ಹತೆಯವ್ರಿಗೆ ಅವಕಾಶಗಳು ಸಿಗಬೇಕು. ಅದನ್ನು ಸರ್ಕಾರ ಗಮನ ಹರಿಸಬೇಕು. ಅದನ್ನು ಎಲ್ಲೆಲ್ಲಿ ಈ ಕಡೆ ಕೊಡಬೇಕಾಗಿತ್ತು ಕೊಡಲಿಲ್ಲ ಅಂತ ಅನಿಸ್ತದೆ ನನ್ಗೆ ಹೇಳಿದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ಸೇರಿ ನಾನು ಮಾತಾಡಿ ಅದಕ್ಕೆ ಪ್ರಯತ್ನ ಮಾಡಿ ಐಡೆಂಟಿಫೈ ಮಾಡಿ. ಇಲ್ಲಿ ಸಿಕ್ಕಾಪಟ್ಟೆ ಗುಂಪುಗಳು, ಅಲೆಮಾರಿ ನಂದು ಒಂದು ಗುಂಪು, ಇನ್ನೊಂದು ಗುಂಪು, 10-20 ಗುಂಪು. ನಮಗೆ ತಲೆಗೆ ನೀವು ಯಾವ ಕಡೆ ಅವ್ರ ಯಾವ ಕಡೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ಇಂಟೆಲೆಕ್ಚುಯಲ್ ಹೋಗ್ಬೇಕು. ನಿಜವಾದ ಕಮಿಟ್ಮೆಂಟ್ಗಳನ್ನ ಕರೆದು ಅವರು ಮಾತಾಡಿ ನಿರ್ದಿಷ್ಟವಾಗಿ ಏನೇನು ಮಾಡಬೇಕು, ಒಂದು ಪ್ರಯಾರಿಟಿ, ವಾಟ್ ಈಸ್ ಟು ಬಿ ಡನ್ ಅಂತ ತಿಳ್ಕೊಂಡು ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತೀವಿ.